ಭಗವಂತ ಯಾಕೆ ನರಸಿಂಹ ಅಂದ್ರೆ ನರಹ ನರವು ನರಹ ನರಹ ಅಪಿ ಸಿಂಹಾಹ ಸಿಂಹ ಸದೃಶಾಹ ಏನ ಸಹ ನರಸಿಂಹ. ಅತೀ ದುರ್ಬಲರು ಕೂಡ ದೇವರ ಸೇವೆಯನ್ನು ಮಾಡಿ ಅನುಗ್ರಹ ಪಡೆದರೆ ಸಿಂಹದಂತೆ ಆಗ್ತಾರೆ. ಮಾತಾಡ್ಲಿಕ್ಕೆ ಹೆದರಿಕೆಯಾಗುವವರು, ಮಾತಾಡ್ಲೋ ಬೇಡೋ, ಕೂಡ್ಲೋ ಬೇಡೋ, ನಿಲ್ಲೋ ಬೇಡೋ ಅಂತ ಹೆದರುವವರು ನರಸಿಂಹದೇವರ ಉಪಾಸನೆ ಮಾಡಿದ್ರು ಅಂದ್ರೆ, ಗರ್ಜನೆ ಮಾಡಿದ್ರು ಅಂದ್ರೆ ಎಲ್ಲರೂ ಹೆದರಬೇಕಂತಹ ಸ್ಥಿತಿಯಲ್ಲಿ ಬರ್ತದೆ. ಸಾತ್ವಿಕವಾಗಿ ಸತ್ಕಾರ್ಯಗಳನ್ನ ಮಾಡೋ ದೃಷ್ಟಿಯಲ್ಲಿ ಪ್ರಬಲರಾಗಿ ಸಮಾಜದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುವಂತೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದ ಸರ್ವೋತ್ತಮ, ಅದು ನರಸಿಂಹ ಶಬ್ದದ ವ್ಯಾಖ್ಯಾನನೆ. ಸರ್ವೋತ್ತಮ ನರಸಿಂಹತ್ವಂ ದುರ್ಬಲಂ ಸಬಲಂಕುರು, ಅದು ನರಸಿಂಹ ಶಬ್ದದಿಂದ ಸೂಚಿತವಾದ ಪ್ರಾರ್ಥನೆ. ಮತ್ತೆ ನಮ್ಮನ್ನು ನರಸಿಂಹರನ್ನಾಗಿ ಮಾಡು. ಯಾವ ನರಸಿಂಹ? ನಿನ್ನ ಭಕ್ತರೇನಿದ್ದಾರೆ ಅಂತಹ ಭಕ್ತರ ಮಧ್ಯದಲ್ಲಿ ನನಗಿಂತಲೂ ಚಿಕ್ಕವರಿಗಿಂತಲೂ ಚಿಕ್ಕವನಾಗದಂತೆ, ನನಗಿಂತಲೂ ಯೋಗ್ಯತೆಯಲ್ಲಿ ಚಿಕ್ಕವರಿಗಿಂತಲಾದರೂ ದೊಡ್ಡವನಾಗುವಂತೆ ನನ್ನಲ್ಲಿರುವ ಗುಣಗಳ ಅಭಿವ್ಯಕ್ತಿಯಾಗಿ. ಯೋಗ್ಯತೆ ನನ್ನದು ಚೆನ್ನಾಗಿದೆ, ಆದ್ರೆ ಇವತ್ತು ನನಗಿಂತ ಬಹಳ ಚಿಕ್ಕವರು ಕೂಡ ಮೇಲೆ ಮೆರೀತಾ ಇದ್ದಾರೆ. ನಾವು ಅವರ ಕೆಳಗಿರೋ ಪ್ರಸಂಗ ಇದೆ. ಯಾಕೆ? ನಮ್ಮಲ್ಲಿರೋ ಗುಣಗಳ ಅಭಿವ್ಯಕ್ತಿಯಾಗಿಲ್ಲ.